ವಿಷ್ಣುವರ್ಧನ್ ಸ್ಮಾರಕ ಸಂಘರ್ಷ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಮೈಸೂರಿನಲ್ಲೇ ಸ್ಮಾರಕ ನಿರ್ಮಾಣಕ್ಕೆ ವಿಷ್ಣು ಕುಟುಂಬ ಆಗ್ರಹ ಮಾಡ್ತಾ ಇದೆ. ಈ ಬಗ್ಗೆ ಮುನಿರತ್ನ ಹಾಗೂ ಕೆ ಮಂಜು ಜೊತೆ ಚರ್ಚಿಸಿದ ವಿಷ್ಣು ಕುಟುಂಬ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸುವಂತೆ ಮುನಿರತ್ನಗೆ ಮನವಿ ಪತ್ರವನ್ನು ಕೊಟ್ಟಿದೆ. ಬಳಿಕ ಮಾತನಾಡಿದ ಭಾರತಿ ವಿಷ್ಣುವರ್ಧನ್, ನಮಗೆ ಬೇರೇನೂ ಬೇಡ, ಮೈಸೂರಿನಲ್ಲಿ ವಿಷ್ಣು ಸ್ಮಾರಕ ಮಾಡಿದ್ರೆ ಸಾಕು ಅಂತ ಆಗ್ರಹಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಮುನಿರತ್ನ, ವಿಷ್ಣು ಕುಟುಂಬ ನನಗೆ ಪತ್ರವನ್ನು ಕೊಟ್ಟಿದೆ, ಇದನ್ನ ನಾನು ಕುಮಾರಸ್ವಾಮಿ ಅವರಿಗೆ ತಲುಪಿಸ್ತೇನೆ ಅಂತ ಹೇಳಿದ್ದಾರೆ. ಇವತ್ತು ಆಗೋ ಬೆಳವಣಿಗೆನಲ್ಲಿ ಮೈಸೂರಲ್ಲಿ ಶುರು ಮಾಡಿದ್ರೆ ಎಲ್ಲಾನು ಆಗಿದೆ, ಆಗ್ತಾ ಇತ್ತು, ಎಲ್ಲಾನು ಆಗಿದೆ. ಯಾವುದೋ ಒಂದು ಕಾರಣ ತಡೆ ಆಜ್ಞೆ ಬಂದಿದೆ ಅದಕ್ಕೆ. ಸೊ ಅದನ್ನ ಕ್ಲಿಯರ್ ಮಾಡಿ ಶುರು ಮಾಡಿಕೊಂಡ್ರೆ ಆಗುತ್ತೆ. ಇವಾಗ ಇನ್ಸ್ಟಿಟ್ಯೂಷನ್ನು ಸದ್ಯಕ್ಕೆ ಬೇಡ, ನಮಗೆ ಸ್ಮಾರಕಕ್ಕೆ ಏನೇನು ಬೇಕೋ ಅಷ್ಟಕ್ಕೆ ಮಾಡಿದ್ರೇ ಸಾಕು. ನಮಗೆ ಅಲ್ಲಿ ಏನೇನು ನಮಗೆ ಉಪಯೋಗ ಆಗೋವಂಥ ಒಂದು ಅವಕಾಶ ಮಾಡಿಕೊಟ್ಬಿಟ್ರೆ ಮುಗಿದೋಯ್ತು. ನನಗೂ ಅದಕ್ಕೂ ಸಂಬಂಧವೇ ಇಲ್ಲಪ್ಪ. ಹೋಗಿದ್ಯಲ್ಲಿ ಹೇಳಿ, ಮೈಸೂರು ತಾನೆ, ಸೋಲೆ ಮೈಸೂರು ತಾನೆ, ಹುಟ್ಟಿದ ನಮ್ಮ ಅಪ್ಪ ಎಲ್ಲಿ, ಮೈಸೂರು ತಾನೆ. ಅಲ್ಲಿಂದ ಮನೆಗೆ ತಗೊಂಡು ಬಂದು ಅಷ್ಟೇನೆ, ಅಲ್ಲೇನೆ ಮಾಡೋದು. ಮೈಸೂರು ಇಸ್ ದ ಲಾಸ್ಟ್ ಥಿಂಗ್, ಮಿಕ್ಕಿದ್ ಯಾವುದು ಇಲ್ಲ. ಮಾಡಿಕೊಟ್ರೆ ಅಲ್ಲಿ, ಇಲ್ಲದೆ ಇದ್ರೆ. ಈಗ ಒಂದು ಭಾರತಿ ಅಮ್ಮವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕೀರ್ತಿ ಅವರು ಹೇಳಿದ್ದಾರೆ, ಆದರೆ ಮೈಸೂರು ಇಲ್ಲ ಬೇಡ. ಬಹಳ ಸ್ಪಷ್ಟವಾದ ಹೇಳಿಕೆ ಇವತ್ತು ನಿಮ್ಮ ಮಾಧ್ಯಮದ ಮುಂದೆ ಹೇಳ್ತಾರಂತ ಹೇಳಿಕೆ. ಜೀವ ಹೋಗಿದ್ದು ಮೈಸೂರು, ಹುಟ್ಟಿದ್ದು ಮೈಸೂರು, ಹಾಗಾಗಿ ಮೈಸೂರಲ್ಲಿ ಆಗಬೇಕು. ಮೈಸೂರಲ್ಲಿ ಆಗಿಲ್ಲ ಅಂದರೆ ಬೇಡ, ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಮ್ಮ, ಇಲ್ಲಿ ಬೆಂಗಳೂರು ಅನ್ನೋ ಪದನೇ ಇಲ್ಲ. ಪುಣ್ಯಭೂಮಿ ಅಂತ ಆಗಲಿ, ಅಭಿಮಾನ್ ಸ್ಟುಡಿಯೋ ಅಂತ ಆಗಲಿ, ಟೋಟಲಿ ಇದು ಯಾವುದು ಇಲ್ಲ ಅನ್ನೋ ತೀರ್ಮಾನ ಸ್ಪಷ್ಟವಾಗಿದೆ ಇವತ್ತು ಅವ್ರ ಕಡೆಯಿಂದ. ಏನಮ್ಮ, ಸ್ಪಷ್ಟವಾಗಿದೆ. ಏನೇ ಆದರೂ ಮೈಸೂರಲ್ಲಿ ಆಗಬೇಕು. ಇನ್ನು ವಿಷ್ಣು ಸ್ಮಾರಕ ಸಂಬಂಧ ಧ್ವನಿ ಎತ್ತಿದ ನ್ಯೂಸ್ 18 ಕನ್ನಡಕ್ಕೆ ವಿಷ್ಣು ಅಳಿಯ ನಟ ಅನಿರುದ್ಧ ಅವರು ಧನ್ಯವಾದ ಹೇಳಿದ್ದಾರೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಇದು ಕೂತ್ಕೊಂಡು ಚರ್ಚೆ ಮಾಡಿ ನಾವು ಅದನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇದೇನಾಗುತ್ತೆ, ಅಭಿಮಾನಿಗಳಿಗೆ ಗೊತ್ತಿಲ್ಲ ಈ ವಿಷಯಗಳು. ಅದನ್ನು ಅಭಿಮಾನಿಗಳಿಗೆ ತಾವೇ ಅದನ್ನು ಈ ಒಂದು ಮಾಧ್ಯಮದ ಮುಖಾಂತರ ಅದನ್ನು ಹೇಳಬೇಕು. ಅದನ್ನು ಆಮೇಲೆ ತಾವುಗಳು ನಿನ್ನೆಯಿಂದ ಮೊನ್ನೆಯಿಂದ ನೋಡ್ತಾ ಇದ್ದೀನಿ, ನಾನು ತುಂಬ ಸ್ಪಂದಿಸ್ತಾ ಇದ್ದೀರಾ, ನಿಜವಾಗ್ಲೂ ತುಂಬ ಸಂತೋಷ ಸರ್. ಈಗ ಮಾನ್ಯ ಮುಖ್ಯಮಂತ್ರಿ ಕಂಠೀರವ ಸ್ಟುಡಿಯೋದಲ್ಲಿ ವಿಷ್ಣು ಸ್ಮಾರಕ ವಿಚಾರ. ಕಂಠೀರವದಲ್ಲಿ ವಿಷ್ಣು ಸ್ಮಾರಕ ನಿರ್ಮಿಸುವುದಕ್ಕೆ ವಿರೋಧ ವ್ಯಕ್ತವಾಗಿದೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಕಂಠೀರವ ಸ್ಟುಡಿಯೋದಲ್ಲಿ ಅಲ್ಲಿ ಈಗ ವಿಷ್ಣು ಸ್ಮಾರಕವನ್ನ ಅಲ್ಲಿ ಮಾಡಬೇಕು ಅನ್ನೋ ಒಂದಷ್ಟು ಕೂಗುಗಳು ಕೇಳಿ ಬಂದಿತ್ತು. ಆದ್ರೆ ಇದೀಗ ಅಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗಿದೆ. ಕಂಠೀರವದಲ್ಲಿ ವಿಷ್ಣು ಅವರ ಸ್ಮಾರಕ ಬೇಡ ಅಂತ ಕೋರ್ಟ್ ಮೊರೆ ಹೋಗೋದಕ್ಕೆ ಅಮೃತೇಶ್ ಅವರು ಈಗ ನಿರ್ಧಾರವನ್ನ ಮಾಡಿದ್ದಾರೆ. ಕಂಠೀರವ ಸ್ಟುಡಿಯೋನ ಏನು ಸ್ಮಶಾನ ಅಂತ ತಿಳ್ಕೊಂಡಿದ್ದೀರಾ, ಅದನ್ನ ಸ್ಮಶಾನ ಮಾಡೋದಕ್ಕೆ ಹೊರಟಿದ್ದೀರಾ, ಅದನ್ನ ಕಲಾವಿದರ ಸ್ಮಶಾನವನ್ನಾಗಿ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ವಕೀಲ ಅಮೃತೇಶ್ ಅವರ ಹೇಳಿಕೆಯದು, ಅವರ ವಿರೋಧ ವ್ಯಕ್ತವಾಗಿದೆ. ಕಂಠೀರವ ಸ್ಟುಡಿಯೋದಲ್ಲಿ ಕಲಾವಿದರ ಸ್ಮಶಾನವನ್ನ ಮಾಡಬೇಡಿ. ಆ ಕಡೆ ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ, ಅದೇ ರೀತಿಯಾಗಿ ನಂತರ ಅವರ ಧರ್ಮಪತ್ನಿ ಪಾರ್ವತಮ್ಮ ಅವರ ಸಮಾಧಿ ಕೂಡ ಅಲ್ಲೇ ಆಯಿತು. ಇತ್ತೀಚೆಗಷ್ಟೇ ಅಂಬರೀಷ್ ಅವರ ಸ್ಮಾರಕವನ್ನು ಕೂಡ ಮಾಡಲಾಗ್ತಿದೆ, ಅವರ ಅಂತ್ಯಕ್ರಿಯೆ ಕೂಡ ಅಲ್ಲೇ ಆಯಿತು. ಇದೀಗ ವಿಷ್ಣುವರ್ಧನ್ ಅವರ ಸ್ಮಾರಕದ ಒಂದು ವಿಚಾರ ಕೂಡ ಅಲ್ಲಿಯೇ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಆ ಸ್ಟುಡಿಯೋನ ಸ್ಮಶಾನ ಮಾಡಬೇಡಿ ಅನ್ನೋ ರೀತಿಯಾಗಿ ಈಗ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನ ವಿರೋಧಿಸಿ ನಾನು ಕೋರ್ಟ್ನ ಮೊರೆ ಹೋಗ್ತಿದ್ದೀನಿ, ಇದನ್ನ ಪ್ರಶ್ನೆ ಮಾಡ್ತೀನಿ, ಯಾವ ರೀತಿಯಾಗಿ ಈ ರೀತಿ ಮಾಡ್ಬೋದು ಅಂತ ಬೆಂಗಳೂರಿನಲ್ಲಿ ವಕೀಲ ಅಮೃತೇಶ್ ಅವರ ಆಕ್ರೋಶ ಇದು. ಕಂಠೀರವದಲ್ಲಿ ವಿಷ್ಣು ಸ್ಮಾರಕ ಬೇಡ, ಇದನ್ನ ಸ್ಮಶಾನ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ವಿಷ್ಣು ಸಮಿತಿಯ ಅವರು ಪ್ರಕಾರ ಇದನ್ನು ಪುನಃ ಇದಕ್ಕೆ ಕಂಠೀರವ ಸ್ಟುಡಿಯೋದೊಳಗಡೆ ತಂದರೆ ಈಗಾಗಲೇ 4-5 ಸ್ಮಾರಕಗಳಾಗುತ್ತೆ. ಇರೋದೊಂದಷ್ಟು ಸಣ್ಣ ಜಾಗದಲ್ಲಿ ಬರೀ ಇವುಗಳನ್ನೇ ಪಾರ್ಕ್ಗಳನ್ನ ಮಾಡ್ತಾ ಹೋದರೆ ಮುಂದೊಂದು ದಿನ ಅದು ದೊಡ್ಡ ಸಮಾಧಿಯ ಸ್ಥಳ ಆಗುತ್ತೆ ಹೊರತು ಕಂಠೀರವ ಸ್ಟುಡಿಯೋ ಅದು ಜನರ ಒತ್ತಾಯ ಇದೆ ಅಂತ ಹೇಳಿದ ಮಾತ್ರಕ್ಕೆ ಅಲ್ಲಿ ಸರ್ಕಾರಿ ಜಮೀನನ್ನ ದುರುಪಯೋಗ ಮಾಡ್ಕೊಳ್ಳೋದು ಬೇಡ. ಇದು ಮುಂದೆ ಎಲ್ಲ ಮೇರು ನಟರುಗಳದು ಚಲನಚಿತ್ರದವರ ಒಂದು ಸಮಾಧಿಯ ಸ್ಥಳ ಆಗಿಬಿಡುತ್ತು ಅಂತ ಹೇಳೋದು ಹಲವಾರು ಜನರಲ್ಲಿ ಮನಸ್ಸಿನಲ್ಲಿದೆ. ಇರುವ ಕಂಠೀರವ ಸ್ಟುಡಿಯೋನ ಸರಿಯಾಗಿ ಬಳಕೆ ಆದರೆ ಎಷ್ಟೋ ಜನ ಚಲನಚಿತ್ರ ನಿರ್ಮಾಪಕರಿಗೆ ಬಹಳ ಉಪಯೋಗ ಆಗುತ್ತೆ. ಅದನ್ನು ಬಿಟ್ಟು ಇವರು ಸಮಾಧಿ ಸ್ಥಳ ಮಾಡೋದು ಬಹಳ ದೊಡ್ಡ ತಪ್ಪು, ಮತ್ತು ಸಾರ್ವಜನಿಕ ಆಸ್ತಿ ಅದು.
ಸಾರ್ವಜನಿಕರಿಗೆ ಸೇರಿದು ಸರ್ಕಾರದ ಆಸ್ತಿಯಾಗಿದೆ. ಅದನ್ನು ದುರುಪಯೋಗ ಮಾಡ್ಕೊಳ್ಳೋದು ಬೇಡ. ಅದು ಇವತ್ತು ಏನು ಮಾಡಿದ್ದಾರೆ ಇಲ್ಲಿಗೆ ಅದನ್ನ ನಿಲ್ಲಿಸಬೇಕು ಅಂತ ನನ್ನ ಆಗ್ರಹ ಇದೆ.